ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಬಾಲಿವುಡ್ ನಟ ಶಾರುಖ್ ಖಾನ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಯಾಕೆ ಹೇಳಿ? ಹಿಂಗೆ ಮಾಡ್ತಾರಲ್ಲ ಅದಕ್ಕೆ. ಅಂದರೆ ಈ ಆ್ಯಡ್ ನೋಡಿರ್ತೀರಿ ನೀವು, ವಿಮಲ್ ಇಲೈಚಿ ಆ್ಯಡು. ಅದರಲ್ಲಿ ಶಾರುಖ್ ಖಾನ್ ಬರ್ತಾರೆ, ಜೊತೆಗೆ ಅಜಯ್ ದೇವ್ಗನ್ ಇಬ್ಬರು ಕೂಡ ಒಂದು ಕಾರಲ್ಲಿ ಕೂತ್ಕೊಂಡು ಬರ್ತಾರೆ. ನಂತರ ಟೈಗರ್ ಶ್ರಾಫ್ ಬಂದು ಮೇಲಿಂದ ಒಂದಷ್ಟು ಇಲೈಚಿ ಮತ್ತು ಆ ಒಂದು ಕೇಸರಿ ಇದನ್ನೆಲ್ಲವನ್ನು ಎರಚ್ತಾರೆ. ಬೋಲೋ ಜುಬಾನ್ ಕೇಸರಿ ವಿಮಲ್ ಇಲೈಚಿ ಅನ್ನುವಂಥ ಒಂದು ಆ್ಯಡ್, ಸಖತ್ ಫೇಮಸ್ ಆಗಿರುವಂಥ ಆ್ಯಡು. ನೀವು ಪ್ರತಿ ಸರಿ ಟಿ ವಿ ನೋಡುವಾಗಲೂ ಕೂಡ ಈ ಆ್ಯಡ್ ಅಂತೂ ಬರ್ತಾನೆ ಇರುತ್ತೆ. 3 ಜನ ಬಂದು ಹಿಂಗಂತಿರ್ತಾರೆ. ಹಿಂಗಂದ್ರೆ ಇದು ವಿಮಲ್, ಇಟ್ ಶೋಸ್ ವಿಮಲ್ ಅಂತೇಳಿ. ಅಂದರೆ ಆ ವಿಮಲ್ ಬ್ರ್ಯಾಂಡನ್ನು ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಅವ್ರು ಹೇಳೋದು ವಿಮಲ್ ಇಲೈಚಿ ಒಂದು ಮೌತ್ ಫ್ರೆಶ್ನರ್, ನಾವು ಇದನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂಥೇಳಿ. ಬಟ್ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರೋ ವಿಚಾರ, ವಿಮಲ್ ಬ್ರ್ಯಾಂಡ್ ಪ್ರಮೋಷನ್ ಆಗ್ತಾ ಇದೆ. ವಿಮಲ್ ಏನನ್ನ ಇಲ್ಲಿ ಮಾರ್ಕೆಟಿಗೆ ತರ್ತಾ ಇದೆ, ವಿಮಲ್ನ ಪ್ರಾಡಕ್ಟ್ ಏನು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಇದೇ ವಿಚಾರವಾಗಿ ಈಗ ಶಾರುಖ್ ಖಾನ್, ಅಜಯ್ ದೇವ್ಗನ್ ಮತ್ತು ಟೈಗರ್ ಶ್ರಾಫ್ 3 ಜನರಿಗೂ ಕೂಡ FDA ನೋಟಿಸ್ ಜಾರಿಗೊಳಿಸಿದೆ. FDA ಅಂತ ಹೇಳಿದ್ರೆ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್, ಈಗಾಗಲೇ ಹೆಚ್ಚು ಚಾಲ್ತಿಯಲ್ಲಿರುವಂಥ ಒಂದು ಹೆಸರು. FSSAI ಜೊತೆಗೆ FDA ಸಾಕಷ್ಟು ಒಂದು ಟ್ರಮೆಂಡಸ್ ಆದಂಥ ಒಂದು ಒಳ್ಳೆ ಕೆಲಸಗಳನ್ನು ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅದರಲ್ಲೂ FDA ಮಹಾರಾಷ್ಟ್ರ, ಈ ಮಹಾರಾಷ್ಟ್ರ FDAಗೆ ತುಕಾರಾಮ್ ಮುಂಡೆ ಅವರು ಕಮಿಷನರ್ ಆಗಿ ಬಂದ ನಂತರದಿಂದ ಅಂತೂ ಸಿಕ್ಕಾಪಟ್ಟೆ ವರ್ಕ್ಗಳಾಗ್ತಾ ಇವೆ. ಸೊ ಈಗಾಗಲೇ ಕೆಲವೊಂದಷ್ಟು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿಗೆ ನೋಟಿಸನ್ನು ಕೊಡುವಂಥದ್ದು, ಕೆಲವೊಂದಷ್ಟು ಫುಡ್ ಅಡಲ್ಟ್ರೇಷನ್ನ ತಪ್ಪಿಸುವಂಥ ಸಲುವಾಗಿ ಮಾಡ್ತಾ ಇರುವಂಥ ರೇಡ್ಗಳು, ಕೆಲವೊಂದಷ್ಟು ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು, ಇದೆಲ್ಲವನ್ನೂ ಕೂಡ ತುಕಾರಾಮ್ ಮುಂಡೆ ಅವರು ಮಾಡ್ತಾ ಇದ್ದಾರೆ FDAಗೆ ಕಮಿಷನರ್ ಆಗಿ ಬಂದ ದಿನದಿಂದಲೂ ಕೂಡ. ಸೊ ಈಗ ಇದೇ ತುಕಾರಾಮ್ ಮುಂಡೆ ಅವರು FDAಯಿಂದ ಈಗ ನೋಟಿಸ್ ಜಾರಿಗೊಳಿಸಿದ್ದಾರೆ ಶಾರುಖ್ ಖಾನ್, ಅಜಯ್ ದೇವ್ಗನ್ ಮತ್ತು ಟೈಗರ್ ಶ್ರಾಫ್ ಅವರಿಗೆ. ಏನಂತ ಹೇಳಿದ್ರೆ, ವಿತಿನ್ 15 ಡೇಸ್ 15 ದಿನಗಳ ಒಳಗಡೆ ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತೇಳಿ. ಅದರಲ್ಲಿ ಆ ನೋಟಿಸಲ್ಲಿ ಏನು ಹೇಳಿದೆ, ನೀವು ನಿಮ್ಮ ಕಾಂಟ್ರಾಕ್ಟ್ನಲ್ಲಿ ಏನಿದೆ, ನಿಮ್ಮ ಕಾಂಟ್ರಾಕ್ಟ್ನಲ್ಲಿ ನೀವು ವಿಮಲ್ ಜೊತೆಗೆ ಕಾಂಟ್ರಾಕ್ಟ್ ಸೈನ್ ಮಾಡುವಾಗ ಯಾವ್ಯಾವ ಅಂಶಗಳನ್ನು ಪರಿಗಣಿಸಿದಿರಿ, ಈ ಬ್ರ್ಯಾಂಡ್ ಬರೀ ಇಲೈಚಿಯನ್ನು ಪ್ರಮೋಟ್ ಮಾಡ್ತಾ ಇದೆ ಅನ್ನುವಂಥದ್ದು, ಅಥವಾ ಇದರ ಕವರ್ನಲ್ಲಿ ಬೇರೆ ಬೇರೆ ಏನಾದರೂ ಪಾನ್ ಮಸಾಲ ಪ್ರಮೋಟ್ ಮಾಡ್ತಾ ಇದೆ ಅನ್ನುವಂಥದ್ದು, ಸೊ ಅದಕ್ಕೆ ನೀವು ಎಂಡೋರ್ಸ್ ಮಾಡ್ತಾ ಇದ್ದೀರಿ, ನೀವು ಇದ್ರ ಬಗ್ಗೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರಿ ಈ ಕಾಂಟ್ರಾಕ್ಟ್ ಒಪ್ಕೊಳ್ಳೋಕೆ ಮುಂಚೆ, ಸೊ ನಿಮ್ಮ ನಡುವೆ ಆಗಿರುವಂಥ ಕಾಂಟ್ರಾಕ್ಟ್ನಲ್ಲಿರುವಂಥ ಅಂಶಗಳೇನು, ಈ ಎಲ್ಲ ವಿಚಾರದ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಬೇಕು, ಅದು 15 ದಿನಗಳ ಒಳಗೆ ಅನ್ನುವಂಥದ್ರ ಬಗ್ಗೆ FDA ಈಗ ನೋಟಿಸ್ ಜಾರಿಗೊಳಿಸಿದೆ. ಜೊತೆಗೆ ನಿಮ್ಮ ಕಾಂಟ್ರಾಕ್ಟನ್ನು ಕೂಡ ಹ್ಯಾಂಡ್ ಓವರ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದೆ. ಹಾಗಾದರೆ ಇಲ್ಲಿ ಪ್ರಶ್ನೆ ಬರುವಂಥದ್ದು, ಶಾರುಖ್ ಖಾನ್ ಆಗಲಿ, ಅಜಯ್ ದೇವ್ಗನ್ ಆಗಲಿ, ಟೈಗರ್ ಶ್ರಾಫ್ ಆಗಲಿ, ಈ ಒಂದು ಇನ್ಸಿಡೆಂಟ್ ಬಗ್ಗೆ ನಾವು ಮಾತಾಡ್ತಾ ಹೋದರೆ, ಅಥವಾ ಈ ಥರದ ಬೇರೆ ಸಾಕಷ್ಟು ಜನ ಇನ್ನೂ ಕೂಡ ಎಂಡೋರ್ಸ್ಮೆಂಟ್ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡ್ತಾ ಇರ್ತಾರೆ. ಬಟ್ ಈ 3 ಜನರಿಗೆ ಯಾಕೆ ನೋಟಿಸ್ ಕೊಟ್ಟಿದ್ದಾರೆ? ಸೊ ಈ ಬ್ರ್ಯಾಂಡ್ ಪ್ರಮೋಷನ್ಗೂ ಈ ವಿಚಾರದಲ್ಲೂ ಈ ಸ್ಟಾರ್ ನಟರಿಗೆ ಏನು ಲಿಂಕ್ ಇರುತ್ತೆ? ಅಥವಾ ಇವ್ರು ಬರೀ ದುಡ್ಡು ಕೊಡ್ತಾರೆ, ಸೊ ಹಾಗಾಗಿ ನಾವು ಎಂಡೋರ್ಸ್ ಮಾಡಿ ಬರ್ತೀವಿ ಅನ್ನುವಂಥದ್ದು ಅಷ್ಟೇ ಇರುತ್ತೆ? ಇವ್ರ ಮೇಲಿನ ಜವಾಬ್ದಾರಿ ಏನು? ಇದೆಲ್ಲ ವಿಚಾರದ ಬಗ್ಗೆನೂ ಕೂಡ ಇವತ್ತು ಚರ್ಚೆ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಈ ತುಕಾರಾಮ್ ಮುಂಡೆ ಅವರು ಯಾರು ಅನ್ನುವಂಥದ್ದನ್ನು ಒಂದು ಕ್ವಿಕ್ಕಾಗಿ ಬ್ರೀಫಾಗಿ ನಿಮಗೆ ಹೇಳ್ಬಿಡ್ತೀನಿ. ಒಬ್ಬ IAS ಆಫೀಸರ್ ತುಕಾರಾಮ್ ಮುಂಡೆ ಅವರು ಈಗ ಸದ್ಯಕ್ಕೆ ಮಹಾರಾಷ್ಟ್ರ FDAಗೆ ಅವರು ಕಮಿಷನರ್ ಆಗಿ ಬಂದಿದ್ದಾರೆ. ಫುಡ್ ಅಡಲ್ಟ್ರೇಷನ್ ಬಗ್ಗೆ ಒಂದು ದೊಡ್ಡ ಅಭಿಯಾನವನ್ನೇ ಆರಂಭಿಸಿದ್ದಾರೆ. ಹಲವು ಟಾಪ್ ಫುಡ್ ಕಂಪನಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ, ಹಲವು ಲೈಸೆನ್ಸ್ಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಸೊ ಹೀಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಮೀಡಿಯಾಗಳಲ್ಲಿ ಹೆಚ್ಚು ಹೈಲೈಟ್ ಆಗ್ತಾ ಇರುವಂಥ, ಸದ್ದು ಮಾಡ್ತಾ ಇರುವಂಥ ಹೆಸರು ಅಂದರೆ ಇದು ತುಕಾರಾಮ್ ಮುಂಡೆ ಅವರು. ಯಾಕೆಂತ ಹೇಳಿದ್ರೆ ನೋಡಿ, 2005ರಲ್ಲಿ UPSCಯಲ್ಲಿ 20ನೇ ರ್ಯಾಂಕ್ ಪಡೆದಿರುವಂತಹ ತುಕಾರಾಮ್ ಮುಂಡೆ ಅವರು ಮಹಾರಾಷ್ಟ್ರದಿಂದಲೇ ಬರ್ತಾರೆ. ಸೊ ಈಗ ಮತ್ತೆ ಮಹಾರಾಷ್ಟ್ರಕ್ಕೆ FDAಗೆ ಅವರು ಕಮಿಷನರ್ ಆಗಿ ಬಂದಿದ್ದಾರೆ. ನೇರ, ನಿಷ್ಠುರ, ದಕ್ಷ ಅಧಿಕಾರಿ ಅನ್ನುವಂಥ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅವರು ಅಧಿಕಾರ ವಹಿಸ್ಕೊಂಡಿರುವಂಥ ದಿನದಿಂದ ಇಂದಿನವರೆಗೂ ಕೂಡ 25 ಬಾರಿ ಅವರಿಗೆ ಟ್ರಾನ್ಸ್ಫರ್ ಆಗಿದೆ. 2005ರಲ್ಲಿ ಅವರು ಮುಗಿಸಿದ್ದು, IAS ಪಾಸ್ ಮಾಡಿ ನಂತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಸರ್ವ್ ಮಾಡುವಾಗ 25 ಸರಿ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದ್ರೆ ಇಲ್ಲೇ ಲೆಕ್ಕ ಹಾಕೋಬಹುದು ನಾವು, ಎಷ್ಟು ದಕ್ಷವಾಗಿ, ಎಷ್ಟು ಡಿಸಿಪ್ಲಿನ್ಡ್ ಆಗಿ ಅವ್ರು ಕೆಲಸ ಮಾಡಿರ್ಬೋದು. ಇದರಿಂದಾಗಿ ಕೆಲವೊಂದಷ್ಟು ಜನರ ಕಣ್ಣು ಕೆಂಪಗಾಗಿಸಿರ್ಬೋದು, ಹಾಗಾಗಿ ಅವರನ್ನು ಟ್ರಾನ್ಸ್ಫರ್ ಮಾಡಿರ್ಬೋದು. ಈ ಥರದ ಒಂದಷ್ಟು ಚರ್ಚೆಗಳು ಈಗಾಗಲೇ ನಡೀತಾ ಇವೆ. ಬಟ್ ಇದ್ಯಾವುದಕ್ಕೂ ಕೂಡ ತುಕಾರಾಮ್ ಮುಂಡೆ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ತಮ್ಮ ಕೆಲಸ ಏನಿದೆ, ತಮಗೆ ಕೊಟ್ಟಿರುವಂಥ ಜವಾಬ್ದಾರಿ ಏನಿದೆ ಅದನ್ನು ನಿಭಾಯಿಸ್ತಾ ಬರ್ತಾ ಇರ್ತದೆ. ಇದುವರೆಗೂ ಕೂಡ ಅವರ ಕಾರ್ಯಕ್ಷಮತೆಯ ಬಗ್ಗೆ ಎಲ್ಲೂ ಕೂಡ ಪ್ರಶ್ನೆ ಇಲ್ಲ. ಆದರೆ ಟ್ರಾನ್ಸ್ಫರ್ಗಳು ಮಾತ್ರ ಆಗ್ತಾನೆ ಇರುತ್ತೆ. ನೋಡಿ, ಸೋಲಾಪುರದಲ್ಲಿ ಅವರು ಕಲೆಕ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ಒಂದು ಕೆಲಸಗಳಿದೆಯಲ್ಲ, ನೂರಾರು ಹಳ್ಳಿಗಳಿಗೆ ನೀರು ಸರಬರಾಜು ಮಾಡುವಂಥ ಒಂದು ಅತ್ಯುತ್ತಮವಾದಂಥ ಒಂದು ಕೆಲಸ ಮಾಡಿದ್ರು. ಹಾಗಾಗಿನೇ ತುಕಾರಾಮ್ ಮುಂಡೆ ಅವರಿಗೆ ವಾಟರ್ ಮ್ಯಾನ್ ಆಫ್ ಮಹಾರಾಷ್ಟ್ರ ಅಂತಲೂ ಕೂಡ ಅವರನ್ನು ಕರೀತಾರೆ. ಸೊ ಹೀಗೆ ತುಕಾರಾಮ್ ಮುಂಡೆ ಅವರು ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಇದ್ದಂಥ ಸಂದರ್ಭಗಳಲ್ಲಿ ಒಳ್ಳೊಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ. ಈಗ FDAಗೆ ಬಂದಿದ್ದಾರೆ, ಮಹಾರಾಷ್ಟ್ರ FDAಗೆ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನಲ್ಲಿ ಕಮಿಷನರ್ ಆಗಿದ್ದಾರೆ. ಸೊ ಹಾಗಾಗಿ ಒಂದೊಂದಾಗೆ ಕಂಪ್ನಿಗಳ ಮೇಲೆ, ಈ ಫುಡ್ ಕಂಪ್ನಿಗಳು ಅದರಲ್ಲೂ ಕೂಡ, ಯಾಕಂದರೆ ನೋಡಿ,
ಫುಡ್ ಅನ್ನುವಂಥದ್ದು ಬಹಳ ಮುಖ್ಯ. ನಾವು ಅದು ಪ್ಯಾಕ್ಡ್ ಫುಡ್ ಆಗಿರಲಿ ಅಥವಾ ಆರ್ಡರ್ ಮಾಡುವಂಥ ಫುಡ್ ಆಗಿರಲಿ, ಎಲ್ಲದರಲ್ಲೂ ಕೂಡ ಒಂದು ಹೈಜೀನ್ ಮೇಂಟೈನ್ ಮಾಡಬೇಕು, ಒಂದು ಸ್ಟ್ಯಾಂಡರ್ಡ್ ಅನ್ನುವಂಥದ್ದು ಮೇಂಟೈನ್ ಮಾಡಬೇಕು. ಆದರೆ ಎಷ್ಟೋ ಫುಡ್ ಬ್ರ್ಯಾಂಡ್ಗಳು ಫಾಲ್ಸ್ ಲೇಬಲಿಂಗ್ ಮಾಡ್ತಾ, ಫಾಲ್ಸ್ ಕ್ಲೇಮ್ಗಳನ್ನು ಮಾಡ್ತಾ, ಇದರಲ್ಲಿ ಇದಿದೆ ಅದಿದೆ ಈ ಅಂಶ ಇದೆ ಅನ್ನುವಂಥದ್ದನ್ನ ಫಾಲ್ಸ್ ತಪ್ಪಾಗಿ ಕ್ಲೇಮ್ ಮಾಡುವಂಥದ್ದು, ಜನರಿಗೆ ಮಂಕುಬೂದಿ ಎರಚುವಂಥದ್ದು, ಒಬ್ಬೊಬ್ಬ ಸ್ಟಾರ್ ನಟನನ್ನ ಕರೆಸ್ಬಿಟ್ಟು ಬ್ರ್ಯಾಂಡ್ನ ಎಂಡೋರ್ಸ್ ಮಾಡಿಸ್ಬಿಡೋದು. ಸೊ ಹಾಗೆಲ್ಲ ಮಾಡ್ತಾ ಇವೆ. ಸೊ ಹಾಗಾಗಿ ನಿಜಕ್ಕೂ ಈ ಫುಡ್ ಸ್ಟ್ಯಾಂಡರ್ಡ್ ಇದೆಯಾ, ಇದರಲ್ಲಿ ಹೈಜೀನ್ ಮೇಂಟೈನ್ ಮಾಡ್ತಾ ಇದ್ದಾರಾ, ಇದೆಲ್ಲದರ ಬಗ್ಗೆನೂ ಕೂಡ ಈಗ FDA ರೇಡ್ಗಳನ್ನು ಮಾಡ್ತಾ ಇದೆ, ಚೆಕ್ಗಳನ್ನು ಮಾಡ್ತಾ ಇದೆ. ಅದರಲ್ಲಿ ತುಕಾರಾಮ್ ಮುಂಡೆ ಅವರ ಕೆಲಸ ತುಂಬಾ ಶ್ಲಾಘನೀಯವಾಗಿದೆ. ಸೊ ಅದೇ ಅಂತರ್ಗತ ಈಗ ಬಂದಿರುವಂತಹ ಈ ನೋಟಿಸ್ ಏನಿದೆ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ಈ ಕೇಸರಿಯುಕ್ತ ಇಲಾಯ್ಚಿ ಅಂತ ಹೇಳಿದ್ರೆ ಕೇಸರಿ ಮಿಶ್ರಿತ ಏಲಕ್ಕಿಯನ್ನು ನೀವೇನು ಪ್ರಮೋಟ್ ಮಾಡ್ತಾ ಇದ್ರಿ, ವಿಮಲ್ ಇಲಾಯ್ಚಿ ಅನ್ನುವಂಥದ್ದು ಇರುತ್ತೆ. ವಿಮಲ್ ಇಲಾಯ್ಚಿ ಬೋಲೋ ಜುಬಾನ್ ಕೇಸರಿ ಅಂದರೆ ಇದರಲ್ಲಿ ಕೇಸರಿ ಅಂಶ ಇರುತ್ತೆ, ಇಲಾಯ್ಚಿ ಇರುತ್ತೆ. ಇದೊಂದು ಮೌತ್ ಫ್ರೆಶ್ನರ್ ಆಗಿ ಎಲ್ಲರೂ ಕೂಡ ತಗೋಬಹುದು ಅನ್ನುವಂಥದ್ದನ್ನು ಇವರು ಪ್ರಮೋಟ್ ಮಾಡ್ತಾ ಇರೋದು ಈ ವಿಮಲ್. ಹಾಗಾದರೆ ಏಲಕ್ಕಿ ತಿನ್ನೋದು ಪ್ರಮೋಟ್ ಮಾಡೋದು ತಪ್ಪ, ಕಾನೂನು ಬಾಹಿರಾನ ಅನ್ನುವಂಥ ಒಂದು ಪ್ರಶ್ನೆ ಕೇಳಬಹುದು. ಖಂಡಿತ ಇಲ್ಲ. ಇದರಲ್ಲಿ ಇಲಾಯ್ಚಿ ಆಗಲಿ ಅಥವಾ ಕೇಸರಿ ಆಗಲಿ, ಆ ಕೇಸರಿ ಎಷ್ಟು ಮಟ್ಟಿಗೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಕೇಸರಿ ನೀವು ಬರೀ ಗ್ರಾಮ್ ಲೆಕ್ಕದಲ್ಲಿ ಮಾರಾಟ ಮಾಡ್ತಾರೆ, ಅದಕ್ಕೆ ಎಷ್ಟು ಸಾವಿರಾರು ರೂಪಾಯಿ ಇರುತ್ತೆ ಆ ಕೇಸರಿ. ಸೊ ಅಂಥ ಕೇಸರಿನ ನೀವು ಕೊಡುವಂಥ ₹2 ₹1 ಅದು ಗೊತ್ತಿಲ್ಲ. ವಿಮಲ್ಗೆ ಎಷ್ಟಿದೆ ಈಗ, ₹5 ₹6 ಏನೋ ಗೊತ್ತಿಲ್ಲ. ಸೊ ಅದರಲ್ಲಿ ಹಾಕ್ತಾರೆ ಅಂತ ಹೇಳಿದ್ರೆ ಅದನ್ನು ನಂಬೋದು ಕಷ್ಟ ಸಾಧ್ಯ. ಗೊತ್ತಿಲ್ಲ ಅದೇನು ಎಸೆನ್ಸ್ ಯೂಸ್ ಮಾಡ್ತಾರೆ ಅದೆಲ್ಲವೂ ಕೂಡ. ಆದರೆ ವಿಮಲ್ ಬರೀ ಇಲಾಯ್ಚಿ ಅಲ್ಲ, ಇಲ್ಲಿ ಇಲಾಯ್ಚಿ ಅಂತ ಆ್ಯಡ್ ತೋರಿಸಿ ಒಂದು ಪಾನ್ ಮಸಾಲ ಬ್ರ್ಯಾಂಡ್ನ ಪ್ರಮೋಟ್ ಮಾಡಲಾಗ್ತಿದೆ ಅನ್ನುವಂಥದ್ದು ಆರೋಪ. ಸೊ ಪಾನ್ ಮಸಾಲ ಈಗಾಗಲೇ ಬ್ಯಾನ್ ಮಾಡಲಾಗಿದೆ. ಹಲವಾರು ಸ್ಟೇಟ್ಗಳಲ್ಲೂ ಕೂಡ ಟೊಬ್ಯಾಕೋ, ಈ ಪಾನ್ ಮಸಾಲ, ಈ ಗುಟ್ಕಾ ಇದೆಲ್ಲವೂ ಕೂಡ ಬ್ಯಾನ್ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲೂ ಕೂಡ ಬ್ಯಾನ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ವಿಮಲ್ ಮಾಡುವಂಥ ಪಾನ್ ಮಸಾಲ ಬಟ್ ವಿಮಲ್ ಇಲಾಯ್ಚಿ ಅಂತ ಹೆಸರಿನಲ್ಲಿ ನೀವು ಪ್ರಮೋಟ್ ಮಾಡ್ತಾ ಇರುವಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆ ಈಗ ಸಹಜವಾಗಿ ಎದ್ದಿದೆ. ಸೊ ಇದು ಇಲಾಯ್ಚಿ ಪ್ರಮೋಷನ್, ಇದು ಪಾನ್ ಮಸಾಲೆಗೆ ಖಂಡಿತವಾಗ್ಲೂ ಕವರ್ ಅಲ್ಲ ಅನ್ನೋದನ್ನ ಈಗ ಸ್ಟಾರ್ಗಳು ಪ್ರೂವ್ ಮಾಡಬೇಕಾಗುತ್ತೆ. ಅಥವಾ ನಮಗಿದನ್ನು ಎಕ್ಸ್ಪ್ಲೈನ್ ಮಾಡಿದಾಗ ಇದ್ರ ಬಗ್ಗೆ ಪಾನ್ ಮಸಾಲದ ಬಗ್ಗೆ ನಮಗೇನು ಗೊತ್ತೇ ಇಲ್ಲ, ನಾವೇನು ಮಿಸ್ಲೀಡಿಂಗ್ ಆ್ಯಡ್ ಮಾಡ್ತಾ ಇಲ್ಲ, ನಾವು ಬರೀ ಇಲಾಯ್ಚಿಯನ್ನು ಪ್ರಮೋಟ್ ಮಾಡೋದು, ಒಂದು ಮೌತ್ ಫ್ರೆಶ್ನರ್ನ ಪ್ರಮೋಟ್ ಮಾಡೋದಕ್ಕೆ ಅಷ್ಟೇ ಮಾಡ್ತಾ ಇರೋದು, ಇದ್ರ ಬಗ್ಗೆ ನಮಗೆ ಅರಿವಿರಲಿಲ್ಲ ಅನ್ನುವಂಥದ್ದನ್ನೇನಾದರೂ ಅವರು ಉತ್ತರದಲ್ಲಿ ಕೊಡ್ತಾರಾ? ಅಥವಾ ಅವರು ಈ ಆ್ಯಡ್ ಮಾಡೋಕ್ಕೂ ಮೊದಲು ಈ ಎಲ್ಲ ವಿಚಾರಗಳ ಬಗ್ಗೆ ಚೆಕ್ ಮಾಡಿದಾರಾ, ಕಂಪ್ನಿಗಳ ಜೊತೆಗೆ, ಕಂಪ್ನಿ ಬ್ರ್ಯಾಂಡ್ ಜೊತೆಗೆ ಮಾತಾಡಿದಾರಾ? ಈ ಎಲ್ಲ ವಿಷಯಗಳ ಬಗ್ಗೆ ಈಗ ಸ್ಟಾರ್ಸ್, ಅದರಲ್ಲೂ ಶಾರುಖ್ ಖಾನ್, ಅಜಯ್ ದೇವಗನ್ ಮತ್ತು ಟೈಗರ್ ಶ್ರಾಫ್ ಉತ್ತರವನ್ನು ಕೊಡಬೇಕಾಗುತ್ತೆ. ಅಫ್ಕೋರ್ಸ್ ಅವರ ಲೀಗಲ್ ಸೆಲ್ ಕೂಡ ಲೀಗಲ್ ಸೆಲ್ ಇದ್ದೇ ಇರುತ್ತೆ, ಅವರುಗಳು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. 15 ದಿನಗಳ ಒಳಗೆ ಅವ್ರು ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಸೊ ಒಟ್ಟಿನಲ್ಲಿ ಇಂಡಿಯಾ ಫುಡ್ ಸೇಫ್ಟಿ ಲಾ ಪ್ರಕಾರ ಈ ಎಲ್ಲ ಪಾನ್ ಮಸಾಲಗಳು ಕೂಡ ಇಲ್ಲೀಗಲ್ ಅಥವಾ ಬ್ಯಾನ್ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದಷ್ಟು ಪಾನ್ ಮಸಾಲಗಳನ್ನು ಬಿಟ್ಟಿದ್ದಾರೆ, ಅಂದರೆ ಎಲ್ಲವೂ ಬ್ಯಾನ್, ಎಲ್ಲ ಕಡೆನೂ ಬ್ಯಾನ್ ಅನ್ನುವಂಥದ್ದಲ್ಲ. ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ರೆಗ್ಯುಲೇಷನ್ಸ್ ಏನು ಹೇಳುತ್ತೆ ಹಾಗಾದರೆ? ಇದರ ಪ್ರಕಾರ ನೀವು ಆಹಾರ ಪದಾರ್ಥಗಳಲ್ಲಿ ಟೊಬ್ಯಾಕೊ ಅಂದರೆ ತಂಬಾಕು ಮತ್ತು ನಿಕೋಟಿನ್ ಅಂಶ ಇರೋ ಹಾಗಿಲ್ಲ. ಅಂಥ ಪದಾರ್ಥಗಳನ್ನು ನೀವೆಲ್ಲೂ ಮಾರಾಟ ಮಾಡೋ ಹಾಗಿಲ್ಲ, ಎಲ್ಲೂ ನೀವು ಅದನ್ನು ಪ್ರಮೋಟ್ ಮಾಡೋ ಹಾಗಿಲ್ಲ, ಅದನ್ನು ಮಾರೋ ಹಾಗೇ ಇಲ್ಲ ಜನರಿಗೆ, ಅದನ್ನು ಬಹಿರಂಗವಾಗಿ ನೀವೆಲ್ಲೂ ಕೂಡ ಸಿಗೋದಿಲ್ಲ ಈ ಟೊಬ್ಯಾಕೊ ಮತ್ತು ನಿಕೋಟಿನ್ ಅಂಶ. ಬಟ್ ಕೆಲವೊಂದು ಕಡೆ ಅಲ್ಲಲ್ಲಿ ಕದ್ದು ಮುಚ್ಚು ಮಾರಾಟ ಮಾಡ್ತಿರ್ತಾರೆ. ಬಟ್ ಅಂಥವ್ರ ಮೇಲೆ ಕ್ರಮಗಳನ್ನು ಖಂಡಿತವಾಗ್ಲೂ ಕೈಗೊಳ್ತಾರೆ. ಏನು ಕ್ರಮ ಆಗುತ್ತೆ? ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ರೆಗ್ಯುಲೇಷನ್ಸ್ ಪ್ರಕಾರ ಸೆಕ್ಷನ್ 24 ಪ್ರಕಾರ ಫುಡ್ ಬಗ್ಗೆ ತಪ್ಪು ಮಾಹಿತಿಯನ್ನು ಹಂಚುವಂತಹ ಆ್ಯಡ್, ಅಡ್ವರ್ಟೈಸ್ಮೆಂಟ್ ಏನು ಮಾಡ್ತಾರೆ ಅದನ್ನು ಮಾಡೋ ಹಾಗಿಲ್ಲ. ಸೆಕ್ಷನ್ 24 ಪ್ರಕಾರ ಅದು ಕೂಡ ದಂಡಕ್ಕೆ ಅರ್ಹವಾಗುತ್ತೆ. ಅದೇ ರೀತಿ ಸೆಕ್ಷನ್ 53 ಪ್ರಕಾರ ಯಾರಾದರೂ ಹೀಗೆ ಮಾಡ್ತಾ ಇದ್ರೆ, ಅದು ಸ್ಟಾರ್ಸ್ ಆಗಿರ್ಬೋದು, ಈಗ ಈ ವಿಮಲ್ ವಿಚಾರದಲ್ಲಿ ಶಾರುಖ್ ಖಾನ್, ಅಜಯ್ ದೇವಗನ್ ಮತ್ತು ಟೈಗರ್ ಶ್ರಾಫ್ ಅವ್ರ ವಿಚಾರ ಹೇಳೋದಾದರೆ ಅಂಥವರಿಗೆ 10 ಲಕ್ಷದವರೆಗೂ ಕೂಡ ದಂಡ ವಿಧಿಸಬಹುದಾದಂಥ ಒಂದು ಪ್ರಾವಿಷನ್ ಇದೆ. ಇಂಥ ಪ್ರಾಡಕ್ಟ್ಗಳನ್ನು ಯಾರು ಕೂಡ ಎಂಡೋರ್ಸ್ ಮಾಡ್ತಾರೋ, ಅಂದರೆ ಯಾರು ಇದನ್ನು ಪ್ರಮೋಟ್ ಮಾಡ್ತಾರೋ ಖಂಡಿತವಾಗ್ಲೂ ಅವ್ರಿಗೂ ಕೂಡ ದಂಡ ವಿಧಿಸಲಾಗುತ್ತೆ. ಸೊ ಇದು ವಿಚಾರ. ಹಾಗಾದರೆ ಈ ಸ್ಟಾರ್ಸ್ಗಳ ಜವಾಬ್ದಾರಿ ಏನಿದೆ ಇದರಲ್ಲಿ? ಈಗ ಅವ್ರು ಹೇಳ್ಬೋದು, ಇಲ್ಲ ನಮಗೆ ಇಲಾಯ್ಚಿ ಅಂತ ಹೇಳಿದ್ರು, ನಾವು ಇಲಾಯ್ಚಿ ಮಾತ್ರ ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ. ಒಂದು ಅಂಶವನ್ನು ನೀವು ಇಲ್ಲಿಯೂ ಕೂಡ ಗಮನಿಸ್ಬೋದು, ಇಂಥ ಸಾಕಷ್ಟು ಬ್ರ್ಯಾಂಡ್ಗಳಿವೆ, ಇಂಥ ಆಲ್ಕೋಹಾಲ್ ಬ್ರ್ಯಾಂಡ್ಗಳನ್ನು ಕೂಡ ನೀವು ಗಮನಿಸಿ. ಇವರೆಲ್ಲರೂ ಕೂಡ ಕಮರ್ಷಿಯಲ್ ಆ್ಯಡ್ಗಳನ್ನು ಮಾಡ್ತಾರೆ. ಆದರೆ ಆ ಕಮರ್ಷಿಯಲ್ ಆ್ಯಡ್ಗಳಲ್ಲಿ ಎಲ್ಲೂ ಆಲ್ಕೋಹಾಲ್ ಪ್ರಮೋಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದನ್ನು ಬ್ಯಾನ್ ಮಾಡಿದ್ದಾರೆ ನಮ್ಮ ಭಾರತದಲ್ಲಿ. ಆಲ್ಕೋಹಾಲ್ ಆಗಲಿ, ಟೊಬ್ಯಾಕೊ ಆಗಲಿ, ಇದೆಲ್ಲವೂ ಕೂಡ ಬಹಿರಂಗವಾಗಿ ಪ್ರಮೋಟ್ ಮಾಡೋ ಹಾಗಿಲ್ಲ, ಅಡ್ವರ್ಟೈಸ್ಮೆಂಟ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಅದಕ್ಕೊಂದು ಕವರು. ಈಗ ಎಷ್ಟೋ ಆಲ್ಕೋಹಾಲ್ ಬ್ರ್ಯಾಂಡ್ಗಳು ಮಿನರಲ್ ವಾಟರ್ ಅಂಥೇಳಿ, ಅಂದರೆ ಬ್ರ್ಯಾಂಡ್ ನೇಮ್ ಸೇಮ್ ಇರುತ್ತೆ, ಬಟ್ ಇಲ್ಲಿ ಮಾಡ್ತಾ ಇರೋದು ಮಿನರಲ್ ವಾಟರ್, ಅದನ್ನು ಪ್ರಮೋಟ್ ಮಾಡ್ತಾ ಹೋಗ್ತಾರೆ. ಇನ್ನು ಕೆಲವರು ಸೋಡಾ ಅನ್ನೋದನ್ನು ಪ್ರಮೋಟ್ ಮಾಡ್ತಾರೆ, ನಾವು ಈ ಹೆಸರಲ್ಲಿ ಆ ಸೋಡಾ ಮಾತ್ರ, ಇದರಲ್ಲಿ ಆಲ್ಕೋಹಾಲ್ ಇಲ್ಲ ಅನ್ನೋದು. ಇನ್ನೊಂದು ಕೆಲವೊಂದಷ್ಟು ಈ ಗ್ಲಾಸ್ಗಳು ಬರುತ್ತಲ್ಲ, ಈ ಗಾಜಿನ ಗ್ಲಾಸ್ಗಳು, ಸೊ ಅದನ್ನು ಪ್ರಮೋಟ್ ಮಾಡುವಂಥವ್ರು ಇದ್ದಾರೆ. ಇನ್ನೂ ಒಂದಷ್ಟು ಕಂಪ್ನಿಗಳು ಇನ್ನೂ ಮುಂದಕ್ಕೆ ಹೋಗಿ ಕಸೆಟ್ಸ್ ಆ್ಯಂಡ್ CDs ಅಂಥೇಳಿ ಮಾಡ್ತಾರೆ. ಆ ಕ್ಯಾಸೆಟ್ನಲ್ಲಿ, ಆ CD ಲಿ ಯಾವ ಹಾಡಿರುತ್ತೋ ಏನಿರುತ್ತೋ ಅದು ಗೊತ್ತಿಲ್ಲ, ಬಟ್ ಒಂದು ಪ್ರಮೋಟ್ ಮಾಡಬೇಕಷ್ಟೇ.
ನಮಗೆ ಯಾವುದು ಇಲ್ಲಿಗಲ್, ಈಗ ನೀವು ಆಲ್ಕೋಹಾಲ್ ಅಥವಾ ಟೊಬ್ಯಾಕೋನ ಮಾಡೋ ಹಾಗಿಲ್ಲ, ಪ್ರಮೋಟ್ ಮಾಡೋ ಹಾಗಿಲ್ಲ, ಫೈನ್. ನಾವು ಬೇರೆ ವಿಚಾರದಲ್ಲಿ ಮಾಡ್ತೀವಿ. ಗಾಜಿನ ಗ್ಲಾಸ್ಗಳಾಗಿರಲಿ ಅಥವಾ ಕಸೆಟ್ಸ್ ಆ್ಯಂಡ್ ಸಿಡಿಸ್ ಆಗಲಿ ಅಥವಾ ನೀರಾಗಲಿ ಸೋಡಾ ಆಗಲಿ, ಇದನ್ನು ಮಾರ್ಬೋದಲ್ಲ, ಇದಕ್ಕೆ ಯಾವುದೇ ರೀತಿಯಾದಂಥ ತಡೆ ಇಲ್ವಲ್ಲ ಅನ್ನುವಂಥದ್ದನ್ನು ಅವ್ರು ಕ್ಲೇಮ್ ಮಾಡ್ಬೋದು. ಬಟ್ ಈಗ FDA ಕೊಟ್ಟಿರೋ ನೋಟಿಸ್ ಪ್ರಕಾರ ಇದೆಲ್ಲವೂ ಕೂಡ ಅದರ ಅಂಡರ್ ಬರುತ್ತಾ? ಇದು ನಾವು ಬ್ರ್ಯಾಂಡ್ ಪ್ರಮೋಷನ್ನೇ ಮಾಡೋ ಹಾಗಿಲ್ವಾ? ಹಾಗಾದರೆ ಈ ಒಂದು ಬ್ರ್ಯಾಂಡ್ ಟೊಬ್ಯಾಕೋ ಅಥವಾ ಆಲ್ಕೋಹಾಲಿನ ಮಾರಾಟ ಮಾಡುತ್ತೆ ಅನ್ನುವಂಥದ್ದಾದರೆ ಸೊ XYZ ಬ್ರ್ಯಾಂಡನ್ನು ನಾವಿಲ್ಲಿ ಪ್ರಮೋಟ್ ಮಾಡೋ ಹಾಗಿಲ್ವಾ? ಸೊ ಅದು ಲಾ ಹೇಳುತ್ತಾ? ಅದನ್ನು ಫಸ್ಟ್ ನೋಡಬೇಕಲ್ಲ. ಸೊ ಇಲ್ಲಿ ನೀವೇನೇ ಒಂದು ಲಾ ತಂದರೂ ಕೂಡ ಅದಕ್ಕೆ ಲೂಪ್ ಹೋಲ್ ಹುಡುಕ್ತಾರೆ. ಅದರಲ್ಲಿರುವಂಥ ಕೆಲವೊಂದಷ್ಟು ಲೂಪ್ ಹೋಲ್ಗಳನ್ನು ತಂದು ಅದನ್ನು ಮತ್ತೆ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡುವಂಥದ್ದು ಸಾಕಷ್ಟು ನಡೀತಾನೆ ಇದೆ ನಮ್ಮ ದೇಶದಲ್ಲಿ. ಇದು ಕೂಡ ಒಂದು ಸಚ್ ಇನ್ಸಿಡೆಂಟ್ ಅಷ್ಟೇ. ನೋಡಿ, ಭಾರತದಲ್ಲಿ ಕಂಪ್ಲೀಟಾಗಿ ನಾವು ಪಾನ್ ಮಸಾಲ ಹಾಗಾದರೆ ಯಾಕೆ ಬ್ಯಾನ್ ಮಾಡಬಾರ್ದು? ಸರ್ಕಾರನೇ ಬ್ಯಾನ್ ಮಾಡಿಬಿಡ್ಲಿ ಬಿಡಿ. ನೀವು ಯಾವುದೇ ಬ್ರ್ಯಾಂಡ್ ಅದು ಅಸೋಸಿಯೇಟೆಡ್ ವಿತ್ ಟೊಬ್ಯಾಕೋ ಅಥವಾ ಅಸೋಸಿಯೇಟೆಡ್ ವಿತ್ ಆಲ್ಕೋಹಾಲ್ ಇದ್ದರೆ ಆ ಬ್ರ್ಯಾಂಡನ್ನು ಯಾರು ಮಾರಾಟ ಮಾಡೋ ಹಾಗೆ ಇಲ್ಲ, ಹೇಳೋ ಹಾಗೆ ಇಲ್ಲ ಅಂತ ತಂದುಬಿಡಿ ಟಿ ವಿಗಳಲ್ಲಿ ಅಥವಾ ಎಲ್ಲೇ ಅಡ್ವರ್ಟೈಸ್ಮೆಂಟಲ್ಲಿ. ಸೊ ಅದನ್ನು ತಂದಿಲ್ಲ. ನೋಡಿ, ಭಾರತದಲ್ಲಿ ಈ ಪಾನ್ ಮಸಾಲ ಇಂಡಸ್ಟ್ರಿ ತುಂಬ ದೊಡ್ಡದು, ಸಿಕ್ಕಾಪಟ್ಟೆ ಹಣ ಇರುವಂಥ ಇಂಡಸ್ಟ್ರಿ, ಹಾಗೆ ಗ್ರೋ ಆಗ್ತಾ ಇರುವಂಥ ಇಂಡಸ್ಟ್ರಿ. 2025 ಅಂಕಿಅಂಶಗಳ ಪ್ರಕಾರ 48,000 ಕೋಟಿಯ ಇಂಡಸ್ಟ್ರಿ ಇದು. 2025 ಅಂಕಿಅಂಶಗಳನ್ನು ನೋಡಿದ್ರೆ 48,000 ಕೋಟಿಯ ಇಂಡಸ್ಟ್ರಿ ಈ ಪಾನ್ ಮಸಾಲ ಇಂಡಸ್ಟ್ರಿ. ಇದು 2034 ಹೊತ್ತಿಗೆ ಇನ್ನು ಮುಂದಿನ ವರ್ಷಗಳಲ್ಲಿ ಮತ್ತಷ್ಟು ಬೆಳೆಯುತ್ತೆ ಅಂತ ಅಂದಾಜು ಮಾಡಿದ್ದಾರೆ. ಎಲ್ಲಿವರೆಗೂ ಕೂಡ 67,000 ಕೋಟಿ ದಾಟುವಂಥ ಅಂದಾಜನ್ನು ಹಾಕಲಾಗಿದೆ. ಅಂದರೆ 67,000 ಕೋಟಿಯ ವಹಿವಾಟು ನಡೆಯುತ್ತೆ ಒಂದು ವರ್ಷದಲ್ಲಿ. ಅಷ್ಟು ದೊಡ್ಡ ಇಂಡಸ್ಟ್ರಿ ಆಗಿ ಇದು ಇಂಡಸ್ಟ್ರಿ ಆಗಿದೆ ಅಂತ ಹೇಳಿದ್ರೆ ಯಾರೂ ಕೂಡ ಇದನ್ನು ಲಾಸ್ ಮಾಡ್ಕೊಳ್ಳೋದಕ್ಕಂತೂ ತಯಾರಿಲ್ಲ, ಅಥವಾ ಅದರಿಂದ ಬರುವಂಥ ಆದಾಯ ಸರ್ಕಾರವೂ ಕೂಡ ಅದನ್ನು ನಿಲ್ಲಿಸುವ ಮಟ್ಟಿಗೆ ಇನ್ನೂ ಯೋಚಿಸ್ತಾ ಇಲ್ಲ. ಬಟ್ ಬ್ಯಾನ್ ಅಂತೂ ಮಾಡುತ್ತೆ. ಟೊಬ್ಯಾಕೋ ತಿನ್ನೋ ಹಾಗಿಲ್ಲ, ಟೊಬ್ಯಾಕೋ ಮಾರೋ ಹಾಗಿಲ್ಲ, ಆಲ್ಕೋಹಾಲ್ ಬಹಿರಂಗವಾಗಿ ನೀವು ಪ್ರಮೋಟ್ ಮಾಡೋ ಹಾಗಿಲ್ಲ, ಬಟ್ ಮಾರಾಟ ಮಾಡ್ಕೋಬಹುದು. ಹಾಗೆ ಫುಡ್ಡಲ್ಲಿ ನಿಮಗೆ ಟೊಬ್ಯಾಕೋ ಅಂಶ, ನಿಕೋಟಿನ್ ಅಂಶ ಇರೋ ಹಾಗಿಲ್ಲ, ಅದನ್ನಂತೂ ಸ್ಟ್ರಿಕ್ಟ್ ಆಗಿ ತಂದಿದ್ದೆ. ಬಟ್ ಬೇರೆ ಬೇರೆಯಾಗಿ ಮಾರಿ ಬೇರೆ ಬೇರೆಯಾಗಿ ತೊಗೊಂಡು ಬಂದು ಅದನ್ನು ಜಾಯಿನ್ ಮಾಡಿಕೊಂಡು ಒಂದೇ ಥರ ಮಿಕ್ಸ್ ಮಾಡ್ಕೊಂಡು ತಿನ್ಬೋದಾ? ಸೊ ಈ ಥರದ ಒಂದಷ್ಟು ಅಡ್ಡ ಮಾರ್ಗಗಳನ್ನು, ಮಧ್ಯ ಮಾರ್ಗಗಳನ್ನು ಕೂಡ ಕಂಡುಕೊಂಡಿರುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಫೈನ್. ಸೊ ಅದೇನೇ ಇದ್ರೂ ಕೂಡ ನೆಕ್ಸ್ಟ್ ಮುಂದೆ ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡೋಣ. ಆದರೆ ಸ್ಟಾರ್ಗಳು, ಕಲಾವಿದರ ಬೆನ್ನು ಯಾಕೆ ಬಿದ್ದಿದೆ ಈಗ FDA? ಸೊ ಬ್ರ್ಯಾಂಡ್ ಓನರ್ ಇದ್ದಾರೆ, ಆ್ಯಡ್ ಏಜೆನ್ಸಿಗಳಿದ್ದಾವೆ, ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ, ರೀಟೇಲರ್ ಇರ್ತಾನೆ, ಪೂರ್ತಿ ಸಪ್ಲೈ ಚೈನ್ ಇದೆ. ಅವರೆಲ್ಲರನ್ನೂ ಕೂಡ ಬಿಟ್ಟು ಕಲಾವಿದರಿಗೆ ಯಾಕೆ ಈ ನೋಟಿಸನ್ನು ಕೊಟ್ಟರು ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ರಶ್ನೆ ಆಗ್ತಿದೆ. ಅಫ್ಕೋರ್ಸ್ ಕಲಾವಿದರು ಅಂದ ತಕ್ಷಣ ಅವರೇನು ಎಬೋ ಲಾ ಅಲ್ಲ, ಖಂಡಿತವಾಗ್ಲೂ ಅವರು ತಪ್ಪುಗಳನ್ನು ಮಾಡಿದ್ರೆ ಅಂಥವರು ಕೂಡ ಕ್ರಿಮಿನಲ್ ಅಂಡರಲ್ಲಿ ಪನಿಷ್ ಮಾಡಲೇಬೇಕು. ಲಾಗಿಂತ ದೊಡ್ಡವರು ಯಾರೂ ಇಲ್ಲ, ನ್ಯಾಯಕ್ಕಿಂತ ಮಿಗಿಲಾದಂಥವ್ರು ಯಾರೂ ಇಲ್ಲ. ನಾವೆಲ್ಲರೂ ಕೂಡ ವಿ ಶುಡ್ ಅಬೈಡ್ ಬೈ ದ ಲಾ. ಸೊ ಅದಂತೂ ಪಕ್ಕ. ಆದರೆ ಇಲ್ಲಿರುವಂಥ ಲೂಪ್ ಹೋಲ್ಗಳನ್ನು ಬಳಸ್ಕೊಂಡು ಬ್ರ್ಯಾಂಡ್ ಪ್ರಮೋಟ್ ಮಾಡುವಾಗ ಇದನ್ನು ಹೇಗೆ ನೀವು ನೋಟಿಸ್ ಕೊಟ್ಟು ಅಥವಾ ಇದಕ್ಕೆ ಶಿಕ್ಷಾರ್ಹ ಅಪರಾಧ ಅಂತೇಳಿ ಮಾಡ್ತೀರಾ? ಅಥವಾ ಇದು ಜಸ್ಟ್ ಒಂದು ಐ ಕ್ಯಾಚಿ, ಒಂದಷ್ಟು ಸ್ಟಾರ್ಗಳ ಹೆಸರು, ಒಂದಷ್ಟು ಸ್ಟಾರ್ಗಳಿಗೆ ನೋಟಿಸ್ ಹೋಯಿತು ಅಂದ ತಕ್ಷಣ ಬೇರೆಯವರು ಅಲರ್ಟ್ ಆಗ್ತಾರೆ, ಒಂದಷ್ಟು ಮಾಧ್ಯಮಗಳಲ್ಲಿ ಹೆಡ್ಲೈನ್ಸ್ ಆಗುತ್ತೆ ಅನ್ನುವಂಥದ್ದು ಅಷ್ಟೇ ಇದರ ಹಿಂದಿನ ಉದ್ದೇಶ ಇದೆಯಾ? ಹಾಗಿದ್ದರಲ್ಲಿ ನಾವೇನೂ ಕೂಡ ಅಚೀವ್ ಮಾಡೋದಕ್ಕೆ ಬಹುಶಃ ಸಾಧ್ಯ ಆಗಲ್ಲ ಅನಿಸುತ್ತೆ. ಈ ಡ್ರೈವನ್ನು ಇನ್ನಷ್ಟು ಮುಂದುವರಿಸಿ ಇನ್ನು ಮುಂದೆ ಟೊಬ್ಯಾಕೋ ಆಗಲಿ, ಆಲ್ಕೋಹಾಲ್ ಆಗಲಿ, ಅಥವಾ ದೇಹಕ್ಕೆ ಮಾರಕ ಅಂಥೇಳಿ ಕನ್ಸಿಡರ್ ಮಾಡುವಂಥ ಯಾವುದೇ ಪದಾರ್ಥ ಆಗಲಿ ಅದನ್ನು ಮಾರಾಟ ಮಾಡೋದು ಅಥವಾ ಅದನ್ನು ಪ್ರಮೋಟ್ ಮಾಡೋದೇ ಬ್ಯಾನ್, ನಿಷಿದ್ಧ ಅಂಥೇಳಿ ತಂದರೆ ಬಹುಶಃ ಈ ಒಂದು ಡ್ರೈವಿಗೆ ಒಂದು ಸಕ್ಸಸ್ ಸಿಕ್ಕಂತ ಆಗ್ಬೋದು. ಒಂದು ಖಂಡಿತವಾಗ್ಲೂ ನಾವು ಏನು ಉದ್ದೇಶ ಅಂದ್ಕೊಂಡಿದ್ದೀವಿ ಅದು ಸಾರ್ಥಕತೆಯನ್ನು ಕಾಣ್ಬೋದು ಅನಿಸುತ್ತೆ. ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಈಗ FDA ಮಹಾರಾಷ್ಟ್ರ ಶುರು ಮಾಡಿದೆ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಕೆಲವೊಂದಷ್ಟು ವರ್ಷಗಳ ಹಿಂದೆ ನಿಮಗೆ ನೆನಪಿರ್ಬೋದು, ಈ ಲಾಟ್ರಿಗಳ ಬಗ್ಗೆ, ಈ ಜೂಜಾಡೋದ್ರ ಬಗ್ಗೆ, ಆ ವೆಬ್ಸೈಟ್ಗಳ ಬಗ್ಗೆ, ಅದನ್ನು ಎಂಡೋರ್ಸ್ ಮಾಡೋರ ಬಗ್ಗೆ, ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ವು. ಬಟ್ ಕಲಾವಿದರು ಹೇಳೋದು ಇಲ್ಲ, ನಾವು ಇದನ್ನು ಮಾಡಿ ಅನ್ನುವಂಥದ್ದು ಏನು ಹೇಳೋದಿಲ್ಲ. ಸೊ ನಮ್ಮದು ಬ್ರೆಡ್ ಆ್ಯಂಡ್ ಬಟರ್ ಇರುತ್ತೆ, ನಮಗೆ ಎಂಡೋರ್ಸ್ ಮಾಡಿ ಅಂತ ಹೇಳಿ ದುಡ್ಡು ಕೊಟ್ಟಾಗ ನಾವು ಅದನ್ನು ಮಾಡಬೇಕಾಗುತ್ತೆ. ನಾವು ಅಂಡರ್ ಲೀಗಲ್ಲಿನೇ ಮಾಡ್ತೀವಿ, ಯಾವುದು ಇಲ್ಲೀಗಲ್ ಆಗಿರೋದಿಲ್ಲ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಜನ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಲಿಗ್ಯಾಲಿಟಿ ಏನು ಹೇಳುತ್ತೆ, ಸೊ ಲೀಗಲ್ ಸಪೋರ್ಟ್ ಏನಿರುತ್ತೆ ಅದನ್ನು ನಾವು ಎಷ್ಟು ಮಟ್ಟಿಗೆ ಸ್ಟ್ರೆಂಥನ್ ಮಾಡ್ತೀವಿ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಬಹಳ ಮುಖ್ಯ ಆಗುತ್ತೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.